ಹಸುಗಳ್ನೆಲ್ಲ ನೀರಿಗೆ ಬಿಟ್ಟಿದ್ದೆ, ಯಾಕಂತಂದರೆ ಟೈಮ್ ಆಗಲೇ ನೋಡಿದ್ರೆ 12 ಕಾಲಾಗಿದೆ. ಸೊ ನಮ್ಮ ಗೌರಿ ನೀರು ಕುಡ್ಕೊಂಬಂದಿದ್ದಾಳೆ. ಇನ್ನೆರಡು ಪೆಡಾಕಲ್ಲಿದ್ದಾವೆ. ನಮ್ಮ ಲಕ್ಷ್ಮಿ ನೋಡಿ ಹೋಗಿ ಅಲ್ಲಿ ನಿಂತು ಬಿಟ್ಟಿದ್ದಾಳೆ. ನನ್ನ ಕಂಡ್ರೆ ಓಡೋಗ್ತಾಳೆ. ಅದಕ್ಕೋಸ್ಕರ ಇನ್ನೂ ಶೆಡ್ ಒಳಗಡೆ ಬಂದಿಲ್ಲ. ನಮ್ಮ ಗೌರಿನ ಮತ್ತೆ ಇಲ್ಲಿಗೆ ಕಟ್ಟಬೇಕು. ಅವ್ರವ್ರ ಜಾಗಕ್ಕೆ ಕಟ್ಟಿದ್ರೆ ಮೇವು ತಿನ್ಕೊತವೆ. ನೋಡಿ ಇನ್ನೂ ಗೊಂತಿಲಿ ಸ್ವಲ್ಪ ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲೇ ಅದ್ರ ಜಾಗಕ್ಕೆ ಕಟ್ಟಿದ್ರೆ ಒಂದು ಮೇವೆಲ್ಲ ತಿಂದಾದ್ಮೇಲೆ ನಾವು ರೆಸ್ಟಿಗೆ ಬಿಟ್ಬಿಡ್ತೀವಿ. ಇವಾಗಲೇ ಬಿಟ್ಟರೆ ಇನ್ನು ಮಿಕ್ಕಿರೋ ಹಸುಗಳು ಏನು ಮೇವು ಇನ್ನೂ ತಿಂದಿದ್ದಾವೆ, ಅಷ್ಟು ಇದ್ರಲ್ಲಿ ತಿಂದಿಲ್ಲ. ಅದಕ್ಕೋಸ್ಕರ ನಡಿ ಗೌರಿ, ನಡಿ ಮಾ ಕಡೆ. ನನಗಂತೂ ನಮ್ಮ ಗೌರಿನ ತೊಳ್ಳೋಕ್ಕೆ ಆಗಲ್ಲ. ದೇವರೇ, ಇದು ನೋಡಿ, ಇದು ಹೆವಿ ತಲೆನೋವು ಕೊಡುತ್ತೆ. ಇದು ಸಖತ್ತು ಕ್ವಾಟ್ಲೆ. ಇದು ಮೇವು ತಿಂದುಬಿಟ್ಟು ಮಲಗಿದೆ, ಸಾರಿ ಕುಂತ್ಬಿಟ್ಟಿತ್ತು. ಇದ್ರದ್ದೇನು ಮೇವಿಲ್ಲ. ಆದರೂ ಏನಾರ ಪೆಡಾಕಲ್ಲಿ ಬಿಟ್ಟರೆ ಮೇಯ್ತಿರೋ ಹಸುಗಳ್ನ ಹೋಗಿ ಅಟ್ಯಾಕ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ಟಿರೋಣ, ಏನಾರ ಆಗಲಿ. ಹೇಳಿ ಇದೇ ಕಡೆ. ಇನ್ನು ನನ್ನ ಹಸು ಬಂದು ಕಾಲು ಇನ್ನೂ ಸರಿ ಆಗಿಲ್ಲ. ಒಂದು 25% ಹಂಗೆ ನೋವಿದೆ ಪಾಪ ಅದಕ್ಕೂ. ಸೊ ನೋಡಿ, ಬಂದು ಇಲ್ಲಿ ನಿಂತ್ಬಿಟ್ಟಿದೆ ಪೆಡಾಕಲ್ಲಿ. ಎಲ್ಲ ಹಸುಗಳು ಇದ್ರ ಮೇಲೆ ಟಾರ್ಗೆಟ್. ಇದೇನಾರ ನೋಡಿ, ಆ ಶೆಡ್ ಒಳಗಡೆ ಹೋಗಂಗಿಲ್ಲ. ನಮ್ಮ ಗೌರಿ ಆಯೋದು ಇಲ್ಲಂತಂದರೆ ನೋಡಿ, ಇದು ಕಟ್ಟಿದ್ದೀನಲ್ಲ, ಇದಾಯುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವೇ ನೋಡ್ಕೊತಿರ್ಬೇಕಷ್ಟೇ ಇವನ್ನೆಲ್ಲ. ಬಾ, ಈಗ ಇದಕ್ಕೆ ಒಂದು 3 ತಿಂಗಳು ಆಗಿರ್ಬೋದು, ನೆನಪಿಲ್ಲ, ನೋಡಬೇಕು, ಡೈರಿ ಚೆಕ್ ಮಾಡಬೇಕು. 3 ತಿಂಗಳು ಆಗಿದೆ ಅನಿಸುತ್ತೆ. ನಮ್ಮ ಲಕ್ಷ್ಮಿ ಕೈಗೆ ಸಿಗಲ್ಲ. ಸೊ ಅವಳದೇನು ಮೇವಿದೆ, ಆ ಕೊನೆಯಲ್ಲಿದೆ, ಬಂದು ಮೇಯ್ಕೊತಾಳೆ. ಪೆಡಾಕಲ್ಲಿ ಒಂದು 2 ಬಾಣಲಿ, ಸಣ್ಣ ಬಾಣಲಿಲಿ ಸಗಣಿ ತುಂಬೋದಿದೆ. ಬಿಸಿಲು ಸ್ವಲ್ಪ ನೆರಳು ಬಂದಮೇಲೆ ತಿಂತೀನಿ.